ನಮಸ್ತೆ ಮಿತ್ರರೇ, ಇವತ್ತು ಕರಾವಳಿ ಶೈಲಿಯ ಅಂಚಲ್ ಮೀನಿನ ತವಾ ಫ್ರೈ ಮಾಡೋಣ. ಈಗ ತುಂಬ ಅಂಚಲ್ ಮೀನು ಬರ್ತಾ ಉಂಟು. ಅದು ದೊಡ್ಡ ಅಂಚಲ್ ಮೀನಲ್ಲ, ಒಂದು ಹದಾ ಸೈಜಿದ್ದು ಸಣ್ಣ ಸಣ್ಣ ಅಂಚಲ್ ಮೀನುಗಳು ನಾವು ಹೆಚ್ಚಾಗಿ ಮನೆಯ ಉಪಯೋಗಕ್ಕೆ ತರ್ತೇವೆ. ಹೋಟೆಲ್ನವರಾದರೆ ದೊಡ್ಡ ದೊಡ್ಡ ಅಂಚಲ್ ಮೀನುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಫ್ರೈ ಮಾಡ್ತಾರೆ, ಅದರ ರಸ ಮಾಡ್ತಾರೆ. ಇವತ್ತು ನಾನು ಹದಾ ಸೈಜಿನ ಒಂದು ಅಂಚಲ್ ಮೀನು ಅಂದರೆ ಸುರ್ಮಾಯಿ ಅಂತ ಏನು ಕರಿತೇವೆ, ಕಿಂಗ್ ಫಿಶ್ ಇಂಗ್ಲಿಷ್ನಲ್ಲಿ, ಅದರದ್ದು ತವಾ ಫ್ರೈ ಈಸಿ ವೇಯಲ್ಲಿ ಮಾಡಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಈ ಒಂದು ತವಾ ಫ್ರೈಯನ್ನು ಹೇಗೆ ಮಾಡುವುದು ಎಂದು ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಅಂಜಲ್ ಫಿಶ್ ಉಂಟು. ಎಲ್ಲ ಇಷ್ಟು ದೊಡ್ಡ ಫಿಶನ್ನು ಅರ್ಧ ಆದಷ್ಟು ನಾನು ಇದರದ್ದು ರಸವನ್ನು ಮಾಡ್ತಾ ಇದ್ದೇನೆ. ಮತ್ತು ಒಂದು 4 ಪೀಸ್ ಅಥವಾ 3 ಪೀಸ್ನಷ್ಟು ತವಾ ಫ್ರೈ ಮಾಡಲಿಕ್ಕಿದ್ದೇನೆ. ಈಗ ತವಾ ಫ್ರೈಗೆ ನಾನು 2-3 ಪೀಸ್ಗಳನ್ನು ಹೀಗೆ ತೆಗೆದಿಟ್ಕೊಳ್ತೇನೆ. ತೆಳುವಾದ ಪೀಸ್ಗಳನ್ನು ಸ್ವಲ್ಪ ತೆಗೆದಿಟ್ಕೊಂಡ್ರೆ ಒಳ್ಳೆಯದಾಗ್ತದೆ. ಇಲ್ಲಿ ನೋಡಿ, ಒಂದು ಕೆಲವು ಪೀಸ್ಗಳನ್ನು ಇಲ್ಲಿ ತೆಗೆದಿಟ್ಕೊಂಡು ಇದು ತವಾ ಫ್ರೈಗೆ ಯೂಸ್ ಮಾಡ್ತೇನೆ. ಉಳಿದದ್ದು ನನ್ನದು ನೋಡಿ, ಮಸಾಲೆ ನೀವು ನೋಡಿರ್ಬೋದು, ಇಲ್ಲಿ ಮಸಾಲೆ ರೆಡಿ ಆಗ್ತಾ ಉಂಟು. ಇದಕ್ಕೆ ಉಳಿದ ಪೀಸಸ್ಗಳನ್ನು ಅಂದರೆ ಈ ಕಣ್ಣು ಎಲ್ಲ ಉಂಟಲ್ಲ, ಈ ಕಣ್ಣುಗಳನ್ನೆಲ್ಲ ನಾವೇನು ಮಾಡಬೇಕು, ಕಣ್ಣಿನ ಪೀಸು ಮತ್ತು ಹೀಗೆ ಬಾಲದ ಪೀಸ್ ಎಲ್ಲ ಇದ್ದರೆ ಇವುಗಳನ್ನು ಈ ಒಂದು ರಸಕ್ಕೆ ಹಾಕಿ ರಸ ಮಾಡ್ತಿದ್ದೇನೆ. ರಸದ ವಿಡಿಯೋ ಬೇಕಿದ್ದರೆ ನಿಮಗೆ ನನ್ನದು ಚಾನಲಿಗೆ, ಬೋಳೂರು ಸುವರ್ಣ ಚಾನಲಿಗೆ ಹೋದರೆ ನಿಮಗೆ ಸಿಗ್ತದೆ. ಹಾಗಾದರೆ ನೋಡುವ, ಈಗ ತವಾ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ಮಿತ್ರರೇ, ಇಲ್ಲಿ ನೋಡಿ, 5 ಪೀಸನ್ನು ನಾನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಉಳಿದದನ್ನೆಲ್ಲ ಮಸಾಲೆಗೆ ಹಾಕ್ಕೊಂಡೆ. ಸೊ ಈಗ ನಾವು ಇದಕ್ಕೊಂದು ಸಣ್ಣ ಮ್ಯಾರಿನೇಷನ್ ಮಾಡೋಣ. ಅದಕ್ಕೆ ಸ್ವಲ್ಪವೇ ಸ್ವಲ್ಪ, ಒಂದು ಅದಕ್ಕೆ ತಕ್ಕಷ್ಟು ಉಪ್ಪು ನೋಡಿ, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೇನೆ ನಾನು. ಮತ್ತು 1 ಚಮಚದಷ್ಟು, 1 ಅಥವಾ ಅರ್ಧ ಚಮಚ ನಿಮಗೆ ಬೇಕಿದ್ದಷ್ಟು, ಸ್ವಲ್ಪ ಖಾರ ಅದಕ್ಕೆ ಎಳೆದುಕೊಳ್ಳಿ ಹೇಳಿ. ಮತ್ತು ಸ್ವಲ್ಪ ಇದು ಮೆಣಸಿನ ಹುಡಿ ಆದರೆ 1 ಪಿಂಚ್ ಆಫ್ ಹಳದಿ, ಇಷ್ಟನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ನಾವು ಚೂರು ನೀರನ್ನು ಹಾಕೊಳ್ಳೋಣ. ಜಸ್ಟ್ ಒಂದು ಸಣ್ಣ ಮ್ಯಾರಿನೇಷನ್, ಹೆಚ್ಚು ಬೇಡ. ಮತ್ತು ನಾವು ತವಾ ಫ್ರೈ ಮಾಡ್ತಿದ್ದೇವೆ, ಅದಕ್ಕೆ ಬೇರೆ ಮಸಾಲೆ ಮಾಡಲಿಕ್ಕುಂಟು. ಇಲ್ಲೀಗ ಇಷ್ಟನ್ನು ನೋಡಿ, 5 ಪೀಸ್ ಮಾಡ್ತಾ ಇದ್ದೇನೆ ನಾನೀಗ. ತುಂಬ ಬೇಡ ನಮಗೆ. ಸ್ವಲ್ಪ ಇದಕ್ಕೆ ತಾಗಿದ್ರೆ ಸಾಕು. ಉಪ್ಪು ಮತ್ತು ಇದರ ಮೇಲೆ ಸ್ವಲ್ಪ ಈಗ ಲಿಂಬೆಯ ಹುಳಿಯನ್ನು ನಾನು ಹಿಂಡ್ತೇನೆ. ಜಸ್ಟ್ ಸ್ವಲ್ಪ, ಇಲ್ಲಿ ನೋಡಿ, ಸ್ವಲ್ಪ ಮೇಲಿನಿಂದ ಒಂದು ಚೂರು ಲಿಂಬೆಯ ರಸವನ್ನು ಹೀಗೆ ಹಿಂಡಿಕೊಳ್ಳೋಣ. ಇನ್ನು ಸ್ವಲ್ಪ ಇದನ್ನು ಅಡಿಮೇಲೆ ಮಾಡಿಕೊಳ್ತೇನೆ. ನೋಡಿ, ಇಲ್ಲಿ ಸ್ವಲ್ಪ ತಾಗದಿದ್ದರೆ ಇದರಲ್ಲಿ ಇದ್ದದ್ದೇ, ತುಂಬ ಬೇಡ ಇದಕ್ಕೆ ಮ್ಯಾರಿನೇಷನ್. ಜಸ್ಟ್ ಸ್ವಲ್ಪ ಉಪ್ಪು, ಹುಳಿ, ಖಾರ ಸ್ವಲ್ಪ ಇದ್ದರೆ ಆಯಿತು. ಇಲ್ಲದಿದ್ದರೆ 1 ಚಮಚದಷ್ಟು ಮೊದಲೇ ಲಿಂಬೆ ಹುಳಿಯ ರಸ ತೆಗೆದಿಟ್ಟುಕೊಂಡು ಸಹ ಮಾಡ್ಕೊಳ್ಬೋದು. ನಾವೆಲ್ಲ ಹೆಂಗಸರು ಪಟ ಮಾಡಬೇಕು ಹೇಳಿ ಅಲ್ಲಲ್ಲಿಗೆ ಲಿಂಬೆಯನ್ನು ಸಹ ಹಿಂಡಿಕೊಳ್ತೇವೆ. ಇದೀಗ ಇದನ್ನೀಗ ನಾನೊಂದು ಮುಚ್ಚಿಕೊಂಡು ಸ್ವಲ್ಪ ಹೊತ್ತು ಸೈಡಲ್ಲಿ ಇಟ್ಕೊಳ್ತೇನೆ. ಈಗ ಒಂದು ಬಿಸಿ ನೀರು ರೆಡಿ ಮಾಡು. ಇಲ್ಲಿ ನೋಡಿ, ನಾನು 1 ಗ್ಲಾಸ್ನಷ್ಟು ನೀರನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ. ಈಗ ಇದಕ್ಕೆ ಒಂದು 6 ಬ್ಯಾಡಗಿ ಮೆಣಸು ಮಾತ್ರ ಸಾಕು ನಮಗೆ. 6 ಹಾಕ್ಕೊಂಡು ಸ್ವಲ್ಪ ಅದನ್ನು ಇದರಲ್ಲಿ ಒಂದು 10 ನಿಮಿಷಗಳ ಕಾಲ ಇದರಲ್ಲಿ ನೆನೆಯಲಿಕ್ಕೆ ಬಿಡೋಣ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ತಿದ್ದೇನೆ. ನೀರು ಕುದ್ದ ಕೂಡಲೇ ಗ್ಯಾಸ್ ಆಫ್ ಮಾಡ್ಕೊಳ್ಬೇಕು. ಮತ್ತು ಈ ಮೆಣಸು ಇದರಲ್ಲೇ ಸ್ವಲ್ಪ ಬೆಂದುಕೊಳ್ಬೇಕು. ಇಷ್ಟಾದ ಮೇಲೆ ಏನು ಮಾಡೋದು ಅಂತ ನೋಡೋಣ. ವೀಕ್ಷಕರೇ, ಇಲ್ಲಿ ನೋಡಿ, ಇದೀಗ ತಣ್ಣಗಾಗಿದೆ. ಈಗ ಇನ್ನು ಏನೆಲ್ಲ ಸಾಮಗ್ರಿಗೆ ಬೇಕು ಹೇಳಿದರೆ, ಒಂದು 1/4 ಚಮಚದಷ್ಟು ನಮಗೆ ಈ ಜೀರಿಗೆ ಬೇಕು. ಒಂದು ಸಣ್ಣ ಪೀನಟ್ ಸೈಜ್ ಸಣ್ಣದ ಹುಳಿ, ಅಥವಾ ನೀವು ಲಿಂಬೆ ಹುಳಿದು ನೀರನ್ನು, ಜ್ಯೂಸನ್ನು ನಾವು ಒಂದು ಲಿಂಬೆ ಜ್ಯೂಸ್ ಅರ್ಧ ಚಮಚ ಅಥವಾ 1 ಚಮಚದಷ್ಟು ತೆಗೆದುಕೊಳ್ಬೋದು. 4 ಕಾಳುಮೆಣಸು, 4 ಮೆಂತೆ ಕಾಳುಗಳು ಮತ್ತು ಒಂದು
ಅರ್ಧ ಟೀ ಸ್ಪೂನ್ನಷ್ಟು ಕೊತ್ತಂಬರಿಯ ಬೀಜ. ಈಗ ಇವುಗಳನ್ನೆಲ್ಲ ಮೊದಲಿಗೆ ನಾವೇನು ಮಾಡುವ ಹೇಳಿದರೆ ನೋಡಿ, ಸ್ವಲ್ಪ ಹುಳಿ, ಕೊತ್ತಂಬರಿ ಬೀಜ, ಜೀರಿಗೆ, ಮೆಂತೆ ಇದನ್ನೆಲ್ಲ ಇದರಲ್ಲಿ ಹಾಕೊಳ್ತಿದ್ದೇನೆ. ಇನ್ನು ಈ ಒಂದು ನೀರಿನಲ್ಲಿ ಸೋಪ್ ಮಾಡಿದಂತಹ ಮೆಣಸು, ಒಂದು 6 ಮೆಣಸನ್ನು ಹಾಕೊಳ್ತಿದ್ದೇನೆ. ಒಂದು ಅರ್ಧ ಚಮಚದಷ್ಟು ಈ ಹಳದಿಯ ಪುಡಿ, ಒಂದು ಚೂರು ಉಪ್ಪು. ಇದು ಉಪ್ಪನ್ನು ಇಲ್ಲಿ ಸಹ ಹಾಕೊಳ್ಬೋದು, ಮತ್ತೆ ಸಹ ಹಾಕೊಳ್ಬೋದು. ಮತ್ತೆ ಇನ್ನು ಉಪ್ಪು ಹಾಕೊಳ್ಳಿಕ್ಕಿಲ್ಲ, ಅಷ್ಟೇ. ಆಗ ಮ್ಯಾರಿನೇಷನ್ಗೆ ಉಪ್ಪು ಹಾಕೊಂಡಿದ್ದೇವೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ನಾನು ನೋಡಿ, ನೀರನ್ನು ಹಾಕಿ ಒಂದು ಒಳ್ಳೆ ಫೈನ್ ಆದ ಪೇಸ್ಟನ್ನು ಮಾಡಿ ತರ್ತೇನೆ. ಇಲ್ಲಿ ನೋಡಿ ವೀಕ್ಷಕರೇ, ಎಷ್ಟು ಒಂದು ಕಲರ್ಫುಲ್ ಆದ ಅದು ಬ್ಯಾಡಿಗೆ ಮೆಣಸನ್ನು ನಾವು ಬಿಸಿ ನೀರಿನಲ್ಲಿ ಹಾಕಿದರೆ ಹಾಗೆ ಒಳ್ಳೆ ಫೈನ್ ಆದ ಈಗ ಪೇಸ್ಟ್ ರೆಡಿ ಆಯಿತು. ಈಗ ಇದನ್ನು ಹೀಗೆ ಪಕ್ಕಕ್ಕೆ ಇಟ್ಟುಕೊಳ್ಳೋಣ. ಇನ್ನು ಇಲ್ಲೀಗ ಇದು ಮ್ಯಾರಿನೇಷನ್ ಮಾಡಿ ಅರ್ಧ ಗಂಟೆ ಆಗಿದೆ. ಇನ್ನು ಒಂದು ಬಾಣಲೆಯನ್ನು ಇಟ್ಕೊಳ್ಳೋಣ. ಬಾಣಲೆ ಬಿಸಿಯಾಗಿದೆ ನೋಡಿ, ಬಾಣಲೆಯನ್ನು ಹೊತ್ತಿಸಿಕೊಂಡಿದ್ದೇನೆ ನಾನು. ಇದು ಬಿಸಿಯಾದ ಕೂಡಲೇ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಜಸ್ಟ್ ಸ್ವಲ್ಪ ಎಣ್ಣೆ ಹಾಕೊಂಡು ಈ ಏನು ನಾವು ಮ್ಯಾರಿನೇಷನ್ ಮಾಡಿದ್ದೇವೆ ನೋಡಿ, ಆ ಮೀನನ್ನು ಬಿಸಿಯಾದ ಮೇಲೆ ಹಾಕೊಳ್ಬೇಕು. ತುಂಬ ಉರಿ ದೊಡ್ಡದು ಬೇಡ, ಅದಾ ಉರಿಯಲ್ಲಿ ಒಂದು ಸ್ವಲ್ಪ ಹೀಗೆ ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಮೊದಲಿಗೆ. ಈಗ ಇಲ್ಲಿ ಇದನ್ನು ಸ್ವಲ್ಪ ಅಡಿಮೇಲೆ ಮಾಡ್ಕೊಳ್ಳೋಣ. ತುಂಬ ಕಾಯಲಿಕ್ಕಿಲ್ಲ, ಇದು ಹದಾ ಕಾಯಬೇಕು. ತುಂಬ ದೊಡ್ಡ ದೊಡ್ಡ ಮೀನಿಗೆ ತುಂಬ ಕ್ರಯ ಜಾಸ್ತಿ ಇರುವಾಗ ನಾವು ಇಂಥ ಹದಾ ಮೀನು ತಂದು ಮಾಡಿದರೆ ಸಹ ಈಗ ತುಂಬ ಮೀನು ಬರ್ತದೆ ನೋಡಿ. ಸ್ವಲ್ಪ ಹೀಗೆ ಕಾದುಕೊಳ್ಳಿದು ಅಡಿಮೇಲೆ ಮಾಡಿ, ಕಾದ ಮೇಲೆ ಏನು ಮಾಡಬೇಕಂತ ಹೇಳ್ತೇನೆ ವೀಕ್ಷಕರೇ. ಇಲ್ಲಿ ನೋಡಿ, ಈ ಮೀನುಗಳು ಇಷ್ಟು ಕಾಯುವಾಗ ಇವುಗಳನ್ನೆಲ್ಲ ಸೈಡ್ ಮಾಡ್ಕೊಳ್ಳೋಣ. ನೋಡಿ, ಸೈಡ್ ಎಲ್ಲ ಮೀನುಗಳನ್ನು ಸೈಡ್ಸಿಗೆ ಇಟ್ಕೊಂಡು ಎಲ್ಲ ಸೈಡ್ಸ್ಗೆ ಇಡು. ಇನ್ನು ಇದೇ ಬಾಣಲೆಯಲ್ಲಿ ನಾವು ಇನ್ನು ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳೋಣ. ಒಂದು 3-4 ಚಮಚಗಳಷ್ಟು ಎಣ್ಣೆ ಹಾಕ್ಕೊಂಡು ಈಗ ಚೂರು ಉರಿ ದೊಡ್ಡದಿರಲಿ, ಚೂರು ಈ ನೀರುಳ್ಳಿ, ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿ, ಒಂದು 1/4 ನೀರುಳ್ಳಿ ಸಾಕು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಳ್ಬೇಕು. ಇಷ್ಟನ್ನು ಹಾಕ್ಕೊಂಡು ನಾವು ಸ್ವಲ್ಪ ಅದನ್ನು ತಿರುಗಿಸ್ಕೊಳ್ಬೇಕು. ಉರಿ ಸ್ವಲ್ಪ ಸಣ್ಣದಿರಲಿ, ಅದು ಸೈಡಲ್ಲಿ ಹಾಗೆ ಇರಲಿ ಮೀನುಗಳು. ಇದಿಷ್ಟು ಕಾಯುವಾಗ ನಾವೇನು ಮಸಾಲೆ ಮಾಡಿದ್ದೇವೆ ನೋಡಿ, ಆ ಮಸಾಲೆಯನ್ನು ಈ ಎಣ್ಣೆಗೆ ಹಾಕೊಳ್ಬೇಕು. ಇದು ನಾನು 5 ತುಂಡು ಮೀನಿಗೆ ಮಾತ್ರ ಮಾಡಿದಂತಹ ಮಸಾಲೆ. 6 ಬ್ಯಾಡಗಿ ಮೆಣಸನ್ನು ಹಾಕಿ ಸ್ವಲ್ಪ ಸ್ವಲ್ಪವೇ ಕೊತ್ತಂಬರಿ ಬೀಜ, ಮೆಂತೆ ಬೀಜ ಮತ್ತು ಕಾಳು ಮೆಣಸು ಇಷ್ಟನ್ನು ಹಾಕಿ ಮಾಡುವಂತಹದ್ದು. ಸೊ ಇದರಲ್ಲಿ ಇರುವುದನ್ನು ಸಹ ಹಾಕ್ಕೊಂಡು ಈಗ ಇದನ್ನು ಚೆನ್ನಾಗಿ ಇದರಲ್ಲೇ ಒಳ್ಳೆ ಫ್ರೈ ಆಗಬೇಕು. ಇನ್ನು ನಡುವಲ್ಲಿ ಪುನಃ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಿದ್ದೇನೆ ನೋಡಿ. ನಿಮ್ಗೆ ಇದು ಕಷ್ಟ ಆಗುತ್ತದೆ ಸೈಡಲ್ಲಿ ಇಟ್ಕೊಂಡದ್ದು, ನೀವು ಅದನ್ನು ತೆಗೆದುಕೊಂಡು ಬೇರೆ ಪ್ಲೇಟಲ್ಲಿ ಹಾಕ್ಕೊಂಡು ಹೀಗೆ ಇದರಲ್ಲಿ ಸಹ ಮಾಡಿಕೊಳ್ಬೋದು. ಹೆಚ್ಚಾಗಿ ಇದನ್ನು ಪ್ಲೇಟಲ್ಲಿ ಯಾಕೆ ಹಾಕೋದು ಹೇಳಿ, ಇದರಲ್ಲೇ ನಾವು ಮಾಡಿಕೊಳ್ಳೋದು ನೋಡಿ. ಇದೀಗ ಕಲರ್ ಚೇಂಜ್ ಆಗೋ ತನಕ ಇದನ್ನು ನಾವು ಫ್ರೈ ಮಾಡಿಕೊಳ್ಬೇಕು. ತುಂಬ ಉರಿ ದೊಡ್ಡದು ಬೇಡ, ಹದಾ ಉರಿಯಲ್ಲಿ ನಾವು ಇದನ್ನು ಒಳ್ಳೆ ಫ್ರೈ ಆಗಬೇಕಿದೆ.
ಇಲ್ಲಿ ಉಪ್ಪು ಚೆಕ್ ಮಾಡಿಕೊಳ್ಳಿ. ಉಪ್ಪು ಕಡಿಮೆ ಇದ್ದರೆ ಚೂರು ಉಪ್ಪನ್ನು ಹಾಕ್ಕೊಳ್ಬೋದು. ನಾನೀಗ ಉಪ್ಪು ಸ್ವಲ್ಪ ಕಡಿಮೆ ಉಂಟು, ಸ್ವಲ್ಪ ಚೂರು ಉಪ್ಪನ್ನು ಹಾಕ್ಕೊಳ್ತಿದ್ದೇನೆ. ಹುಳಿ ಎಲ್ಲ ಕರೆಕ್ಟ್ ಉಂಟು. ಇಲ್ಲಿ ನಿಮಗೆ ಹುಳಿ ಕಡಿಮೆ ಇದ್ದರೆ ಆ ಲಿಂಬೆ ಹುಳಿಯ ಇದನ್ನು ಹಿಂಡಿಕೊಳ್ಳಿ. ಇದೀಗ ಕಲರ್ ಚೇಂಜ್ ಆಗೋ ತನಕ ಇದನ್ನು ಒಳ್ಳೆ ಇದರಲ್ಲಿ ಇರುವುದೇ ಇದನ್ನು ಹುರಿಯುವುದಂಥದ್ದು, ಹುರಿಸಿಕೊಳ್ಬೇಕು. ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿದುಕೊಳ್ಳೋಣ. ನೋಡಿ ವೀಕ್ಷಕರೇ, ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಇಲ್ಲಿ ಚೇಂಜ್ ಆಗ್ತಾ ಬರುವಾಗ ಇನ್ನು ಸ್ವಲ್ಪ ಇನ್ನೊಂದು ಚಮಚದಷ್ಟು ಎಣ್ಣೆಯನ್ನು ನಾನು ಇದಕ್ಕೆ ಹಾಕೊಳ್ತಿದ್ದೇನೆ. ನೋಡಿ, ಸಣ್ಣ ಚಮಚದಷ್ಟು, ತುಂಬ ಬೇಡ. ಒಟ್ಟು ಇದಕ್ಕೆ ಒಂದು 100 ಗ್ರಾಮ್ಸ್ನಷ್ಟು ಎಣ್ಣೆ ಬೇಕಾಗ್ತದೆ. ಒಳ್ಳೆ ಹೀಗೆ ಸ್ವಲ್ಪ ತಿರುಗಿಸ್ತಾನೆ ಇರಬೇಕು. ಬೇಕಿದ್ರೆ ನಿಮಗೆ ದೊಡ್ಡ ಸೌಟಿನಲ್ಲಿ ತಿರುಗಿಸಿದಾದ್ರೆ ದೊಡ್ಡ ಸೌಟಿನ ಹೀಗೆ 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 ತಿರುಗಿಸ್ಕೊಳ್ಬೋದು. ಇಲ್ಲಿ ಮಾತ್ರ ಇದು ಫ್ರೈ ಆಗ್ತಾ 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 ನಾವು ಸ್ವಲ್ಪ ಎಣ್ಣೆಗಳನ್ನು ಹಾಕ್ತಾ ಹೋಗಬೇಕು. ಆಗ ಒಳ್ಳೆ ಅದರಲ್ಲೇ ಫ್ರೈ ಆಗ್ತದೆ. ಒಳ್ಳೆ ರೋಸ್ಟ್ ಆಗ್ತಾ ಬಂತು ನೋಡಿ. ವೀಕ್ಷಕರೇ, ಇಷ್ಟು ಕಲರ್ ಚೇಂಜ್ ಆಗಿ ಈ ಮಸಾಲೆ ಇದರಿಂದ ಬಿಡ್ತಾ ಬರುವಾಗ ನಾವು ಈಗ ಒಂದೊಂದು ಮೀನುಗಳನ್ನು ಇದರಲ್ಲಿ ಹಾಕೊಂಡು ಸೈಡಲ್ಲಿ ಇಟ್ಕೊಳ್ಳೋಣ. ಹೀಗೆಲ್ಲ ಮೀನುಗಳನ್ನು ಒಂದೊಂದಾಗಿ ಇಟ್ಕೊಂಡು ಸ್ವಲ್ಪ ಸಹ ಮಸಾಲ ವೇಸ್ಟ್ ಆಗದಾಗೆ ನಾವು ನೋಡ್ಕೊಳ್ಬೇಕು. ಹೀಗೆ ಮಸಾಲ ಫ್ರೈ ಹೇಳಿದರೆ ಈ ರೀತಿಯಲ್ಲಿ ಬರುವಂತಹದ್ದು. ಇನ್ನು ಇದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದಿಸಿಕೊಳ್ಳೋಣ. ಹೀಗೆ ಬಂತು ನೋಡಿ. ಸ್ವಲ್ಪ ಹೊತ್ತು ಇನ್ನು ಇದರಲ್ಲಿ 1-2 ನಿಮಿಷಗಳ ಕಾಲ ಇಟ್ಕೊಂಡು ಎಲ್ಲ ಮಸಾಲೆಗಳನ್ನು ಅದಕ್ಕೆ ಮಿಕ್ಸ್ ಮಾಡಿಕೊಳ್ಳೋಣ. ಇಷ್ಟಾದ್ಮೇಲೆ ಒಂದ್ಸತಿ ಇದನ್ನು ಹೀಗೆ ಅಡಿಮೇಲ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ಹದಾ ಉರಿಯಲ್ಲಿ ಉಂಟು ನೋಡಿ. ಮಸಾಲೆ ಹೀಗೆ ಆಗಿ ಬರಬೇಕು. ಅದರದ್ದು ತುಂಬ ಮಸಾಲೆ ವೇಸ್ಟ್ ಸಹ ಆಗಬಾರ್ದು ನೋಡಿ. ಇದನ್ನ ಮೇಲಕ್ಕೆ ಹಾಕೊಳ್ಳೋದು. ಆ ಎಣ್ಣೆಯ ಪಸೆಯೊಟ್ಟಿಗೆ ನೆಂದಂತಹ ಇದು ನೋಡಿ. ಮಸಾಲೆ ಕಡಿಮೆ ಆದರೆ ಅದರ ಮೇಲೆ ಸ್ವಲ್ಪ ಇದ್ದ ಮಸಾಲೆಯನ್ನು ಹಾಕ್ಕೊಂಡು, ಸ್ವಲ್ಪ ಕಡಿಮೆ ಮಸಾಲದನ್ನು ನಾವು ಮಕ್ಕಳಿಗೆ ಕೊಡಬಹುದು. ಆಯಿತು, 2 ನಿಮಿಷಗಳ ಕಾಲ ಹೀಗೆ ಇದನ್ನು ಬೇಯಿಸಿಕೊಂಡು ಇನ್ನು ಕೊತ್ತಂಬರಿ ಸೊಪ್ಪನ್ನು ಮೇಲಿನಿಂದ ಸ್ವಲ್ಪ ಉದಿಸ್ಕೊಳ್ಳೋಣ. ಬೇಕಿದ್ರೆ ಇದು ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದ್ರೆ ಅಗತ್ಯ ಇಲ್ಲ. ಆಯಿತು, ಇದೀಗ ರೆಡಿ ಆಯಿತು. ನಿಮಗೆ ಗೊತ್ತಾಗ್ಬೋದು ನೋಡಿ, ಹೀಗೆ ಬಂದಿದೆ ನೋಡಿ, ನಿಮಗೆ ಕಾಣ್ಬೋದು. ಈ ರೀತಿಯಾಗಿ ಮಸಾಲ ಬರಬೇಕು, ತವಾ ಮಸಾಲದ್ದು. ಇದರ ಮೇಲೆ ಬೇಕಿದ್ರೆ ಪುನಃ ನಿಮಗೆ ಹೆಚ್ಚು ಮಸಾಲ ಬೇಕಿದ್ರೆ ಇನ್ನು ಸ್ವಲ್ಪ ಹೆಚ್ಚಾದ ಮೆಣಸನ್ನು ಹಾಕೊಂಡು ಮಾಡ್ಬೋದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಬಹಳ ಸುಲಭ ರೀತಿಯಲ್ಲಿ ಮನೆಯಲ್ಲಿಯೇ ನಾವು ಒಂದು ರುಚಿಕರವಾದ ಅಂಜಲ್ ತವಾ ಫ್ರೈಯನ್ನು ಹೇಗೆ ಮಾಡುವುದನ್ನು ನೋಡಿದ್ದೀರಿ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.